ಇವತ್ತಿನ ತಿಂಡಿನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಸ್ವಲ್ಪ ವಾಕಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತಿಂಡಿ ತಿಂದ್ಬಿಟ್ಟು ಹಾಗೆ ಕೂತ್ಕೋಬಾರ್ದು ಅಂತ ಹೇಳಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ವಾಕಿಂಗ್ ಮಾಡೋದಕ್ಕೆ. ಇನ್ನು ಇವತ್ತು ಹೆಲ್ದಿ ಡ್ರಿಂಕೆ ಅಂತ ಹೇಳಿ ನಾನಿವತ್ತು ಮನೆಯಲ್ಲಿನೇ ಬಾದಾಮ್ ಹಾಲನ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಹಾಲನ್ನ ಈ ಟೈಮಲ್ಲಿ ಬಳಸೋದು ಅಷ್ಟು ಒಳ್ಳೇದಲ್ಲ, ಯಾಕಂದರೆ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ನಮ್ಮ ಹೆಲ್ತ್ ಜೊತೆ ಮಗು ಹೆಲ್ತ್ ಕೂಡ ಹಾಳಾಗುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ಪ್ಯಾಕೆಟ್ ಹಾಲನ್ನ ಕುಡಿಯೋದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದ್ರ ಸ್ಮೆಲ್ ಅಂದ್ರೇ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಕೂಡ ಅದಕ್ಕೆ ಮನೆಯಲ್ಲಿನೇ ಬಾದಾಮ್ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟೇ ಬಾದಾಮಿನ ನೆನೆಸಿಟ್ಕೋಬೋದು ಅಥವಾ ಬೆಳಗ್ಗೆ 1 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಸಿಪ್ಪೆ ಬಿಟ್ಟ ನಂತರ ಅದನ್ನು ಸಿಪ್ಪೆನೆಲ್ಲ ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 5ರಿಂದ 6 ಬಾದಾಮಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ 1 ಗ್ಲಾಸಷ್ಟು ನನಗೆ ಬಾದಾಮ್ ಹಾಲು ಸಿಗುತ್ತೆ. ಇದನ್ನು ನಾವು ಕಾಯಿಸಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಅದೇ ಥರ ರಾಕ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿವತ್ತು ಇದೇ ಹಾಲನ್ನ ಬಳಸ್ಕೊಂಡು ಖರ್ಜೂರದ ಹಾಲನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ 4ರಿಂದ 5 ಖರ್ಜೂರನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬಾದಾಮ್ ಹಾಲು ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 2ರಿಂದ 3 ಕಾಳಷ್ಟು ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಹಾಲನ್ನ ಕುಡಿಯಲ್ಲ ಅಂತಂದರೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೋದು. ನಿಜವಾಗ್ಲೂ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ದಿನದಲ್ಲಿ 4ರಿಂದ 5 ಖರ್ಜೂರನ ತಿನ್ನೋದ್ರಿಂದ ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು, ನಮಗೆ ಏರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಇದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿ 1-2 ಮಂತ್ಸ್ವರೆಗೂ ಚೇಂಜಸ್ ಕೂಡ ನಿಮಗೆ ಗೊತ್ತಾಗುತ್ತೆ.